ಎಂಜಾಯ್ ಮಾಡ್ತಿದ್ರು. ಯೂಶ್ವಲಿ ಕಾಮಿಡಿ ಮೂವೀಸ್ ಮಾತ್ರ ಅಂದರೆ ಕಾಮಿಡಿ ಸೀನ್ಗಳಿಗೆ ಎಂಜಾಯ್ ಮಾಡ್ತಾರೆ ಅಂದ್ಕೊಂಡ್ರೆ, ಇವು ಅಂದರೆ ಕೂಳೆ ಥರ ನೋಡ್ತಿದ್ರು ಅವರು. ಹಾರರ್ ಎಲ್ಲೇ ಎಲಿಮೆಂಟ್ಸ್ ಅವ್ರು ಬರೋದು ಮುಂಚೆನೇ ಕಿರಿಸ್ತಾಯಿದ್ರು. ಅದೊಂಥರ ಎಕ್ಸ್ಪೀರಿಯನ್ಸ್. ನಾನು ಯಾವುದೂ ಹಾರರ್ ಮಾಡಿರಲಿಲ್ವಲ್ಲ, ಸೊ ಒಂಥರ ಚೆನ್ನಾಗಿ ಅನಿಸ್ತಿತ್ತು. ಸೊ ಕ್ಲೈಮ್ಯಾಕ್ಸ್ ಮೂವಿ ಮುಗಿದ್ಮೇಲೆ ಶಿಲೆ ಹೊಡೆದಿದ್ದೆಲ್ಲ ಒಂದು ತೃಪ್ತಿ ಇದೆ. ಇದು ಪಾರ್ಟ್ 1ಗಿಂತ ಬೆಟರ್ ಓಪನಿಂಗ್ ತೊಗೊಂಡಿದೆ. ಔಟ್ಸೈಡೆಲ್ಲ ತುಂಬ ಚೆನ್ನಾಗಿದೆ. ದಾವಣಗೆರೆ, ಶಿವಮೊಗ್ಗ, ತುಮಕೂರು, ಮೈಸೂರು ಸಂಗಮ ಇವೆಲ್ಲ ಆಲ್ಮೋಸ್ಟ್ 80% ಇದೆ. ಸೊ ಖುಷಿ ಇದೆ. ಕಾಮಾಖ್ಯ ಸಿಂಗಲ್ ಥಿಯೇಟ್ರ್ಗಳು ತುಂಬ ಚೆನ್ನಾಗಿ ತೊಗೊಂಡಿದ್ದಾವೆ. ಯೂಶ್ವಲಿ ನನ್ನ ಪ್ರಿವಿಯಸ್ ಮೂವಿ ಕಂಪೇರ್ ಮಾಡಿದ್ರೆ ಈ ಮೂವಿ ತುಂಬ ಚೆನ್ನಾಗಿ ತೊಗೊಂಡಿದೆ. ಇವತ್ತು ಪ್ರಸನ್ನೂ ಒಂದು ಆಲ್ಮೋಸ್ಟ್ 80% ಇದೆ. ಖುಷಿ ಇದೆ. ಸೊ ಎಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಅದನ್ನ ಮೀರಿ ಬೇರೆ ಏನೋ ಆಗಿದೆ ಸಿನಿಮಾದಲ್ಲಿ. ಆಗಬೇಕು ನೋಡೋಕೆ. ಈಗ ಮಾರ್ನಿಂಗ್ ಶೋ ಅಲ್ವಾ, ಅಂದರೆ ಪಾರ್ಟ್ 1 ತುಂಬ ಎಕ್ಸ್ಪೆಕ್ಟ್ ಮಾಡಿದ್ರು ನೋಡಿದವರು. ಸೊ ಬಂದಿದ್ದಾರೆ. ಇವ್ರ ರಿಸಲ್ಟ್ ಏನು ಅಂತ ನಿಮ್ಮದು ಚಾನಲ್ ನೋಡಿದ್ಮೇಲೆ ಗೊತ್ತಾಗುತ್ತೆ ನಮ್ಗೆ ಏನಂತ. ಸರ್ ಎಲ್ಲಿ ಬಂದಿದ್ದಾರೆ ಅಂದರೆ ಓಪನಿಂಗು ತೊಗೊಂಡಿದೆ, ಅದು ಖುಷಿ ವಿಷಯ. ಯೂಶ್ವಲಿ ಅಂದರೆ ನಾನು ಪ್ರೀವಿಯಸ್ ಮೂವಿ ಒಂದು ಸ್ಕೂಲ್ ಪ್ರೇಮ ಕಥೆ ಇವೆಲ್ಲ ಓಪನಿಂಗ್ ತೊಗೊಂಡಿರಲಿಲ್ಲ, ಬಟ್ ಆಮೇಲೆ ಪಿಕಪ್ ಆಗಿತ್ತು. ಇದು ಓಪನಿಂಗೇ ಸಿಕ್ಕಿರೋದು ತುಂಬ ಖುಷಿ ವಿಷಯ. ಅಫ್ಕೋರ್ಸ್ ಸಪೋರ್ಟಿವ್ ಆಗಿ ಏನೇ ಬಂದರೂ ಖುಷಿಯಾಗುತ್ತೆ. ಅಂದರೆ ಇಲ್ಲಿನ OTT ಬರೋದು ಮತ್ತೆ ಅದೇ ಲಾಬಿಗಳು ಶುರುವಾಗ್ಬೋದೇನೋ ಗೊತ್ತಿಲ್ಲ, ಬಟ್ ಇವ್ರು ಏನಾದರೂ ಅಂದರೆ ಕ್ವಾಲಿಟಿ ಮೂವೀಸ್ನ ತೊಗೊಳ್ಳೇಬೇಕು. ನಮ್ಮದೇ ತೊಗೊಳ್ಳಿ ಅಂತ ಹೇಳ್ತಿಲ್ಲ, ಒಂದಷ್ಟು ಡಿಮ್ಯಾಂಡ್ ಕ್ರಿಯೇಟ್ ಆಗಲೇಬೇಕು. ಒಂದಷ್ಟು ಕ್ವಾಲಿಟಿ ಮೂವೀಸ್ ಏನು ಬಂದಿದೆ, ಈಗ ಫೋಟೋ ಅಂತ ಒಂದು ಮೂವಿ ಬಂದಿತ್ತು, ಅದು ಎಲ್ಲೂ ಯಾರು ಇದು ಮಾಡಿಲ್ಲ. ಸೊ ಅಂಥ ಮೂವೀಸ್ ಎಲ್ಲ ಬೈ ಮಾಡಲೇಬೇಕು. ಅದಕ್ಕೆ ಏನಾದರೂ ಮಾಡಬೇಕು. ಅಂದರೆ ಅಫ್ಕೋರ್ಸ್ ಕೆಲವೊಂದು ಮೂವೀಸು ಆ ಕ್ವಾಲಿಟಿ ಬರೋದೇ ಅವ್ರಿಗೆ ತೊಗೊಂಡವ್ರಿಗೆ ವರ್ಕ್ ಆಗದೆ ಇರ್ಬೋದು.